ನಮಸ್ತೆ ಸ್ನೇಹಿತರೆ. ಒಂದು ಕಾಲವಿತ್ತು. ಆಗ ನಮಗೆ ತುಂಬಾ ಜನಕ್ಕೆ ಬೆಳಕಿನ ದಾರಿಯಾಗಿ ಇದ್ದದ್ದು ಚಿಮಣಿ ದೀಪ, ಅಂದರೆ ಸೀಮೆ ಎಣ್ಣೆ ದೀಪ. ಸ್ನೇಹಿತರೆ, ನಿಮಗೆಲ್ಲ ಅನುಭವವಾಗಿರಬಹುದು. ನೀವು ಬಾಲ್ಯದಲ್ಲಿ ಇರುವಾಗ, ಒಂದು ವೇಳೆ ನೀವು 19 ಕಿಡ್ಸ್ ಆಗಿದ್ದರೆ ಇದರ ಬಗ್ಗೆ ಅನುಭವವನ್ನು ಹೊಂದೇ ಇರುತ್ತೀರಿ. ನಾವು ಬಾಲ್ಯದಲ್ಲಿ ಇರುವಾಗ ಸುಮಾರು ಒಂದು 10ನೇ ತರಗತಿಯವರೆಗೂ ಕರೆಂಟ್ ನ ವ್ಯವಸ್ಥೆ ನಮ್ಮ ಮನೆಯಲ್ಲಿ ಇರಲಿಲ್ಲ. ಈ ಅನುಭವ ನಿಮಗೂ ಆಗಿರಬಹುದು. ಹೆಚ್ಚಿನದಾಗಿ ಹಿಂದಿನ ಕಾಲದಲ್ಲಿ ಸೀಮೆ ಎಣ್ಣೆ ದೀಪದಿಂದಲೇ ರಾತ್ರಿಯ ಹೊತ್ತು ಕಳೆಯುತ್ತಿದ್ದೆವು. ಹಾಗೆಯೇ ಬೆಂಕಿಯನ್ನು ಮಾಡಬೇಕಾದರೆ ಈಗ ಒಲೆಯ ಪರ್ಯಾಯವಾಗಿ ಗ್ಯಾಸ್ ಹಾಗೂ ಸೀಮೆ ಎಣ್ಣೆಯ ಪರ್ಯಾಯವಾಗಿ LPG ಗ್ಯಾಸ್ ಮೊದಲಾದವುಗಳು ಬಂದಿವೆ. ಆದರೆ ಅಂದು ಒಲೆಯನ್ನು ಹೊತ್ತಿಸಬೇಕಾದರೂ ಸೀಮೆ ಎಣ್ಣೆ ಹಾಗೂ ಚಿಮಣಿ ಅಂದರೆ ಸೀಮೆ ಎಣ್ಣೆ ದೀಪದ ಅವಶ್ಯಕತೆ ಇರುತ್ತಿತ್ತು. ರಾತ್ರಿಯ ವೇಳೆಯಲ್ಲಿ ಕೆಲವೊಂದು ಕಡೆಗಳಲ್ಲಿ ಬೀಡಿ ಕಟ್ಟುವ ವೃತ್ತಿಯನ್ನು ನಿರ್ವಹಿಸುತ್ತಿರುತ್ತಾರೆ. ಅವರು ರಾತ್ರಿ ಇಡೀ ಸೀಮೆ ಎಣ್ಣೆ ದೀಪದ ಬೆಳಕಿನಲ್ಲಿಯೇ ಕೆಲಸವನ್ನು ನಿರ್ವಹಿಸುತ್ತಿದ್ದರು. ಹೀಗೆ ತಮ್ಮ ಬಾಲ್ಯದಲ್ಲಿ ರಾತ್ರಿಯ ವೇಳೆಯಲ್ಲಿ ಬರೆಯಬೇಕಾದರೆ ಅಥವಾ ಓದಬೇಕಾದರೆ ಸೀಮೆ ಎಣ್ಣೆ ದೀಪವನ್ನು ಬಳಸಿ ಇರುತ್ತೇವೆ. ಹಾಗೆಯೇ ರೇಷನ್ ಅಂಗಡಿಗಳಲ್ಲಿ ಹಿಂದೆ ಎಲ್ಲ ಸೀಮೆ ಎಣ್ಣೆಯನ್ನು ನೀಡಲಾಗುತ್ತಿತ್ತು. ಅದು ಈಗ 2016ರ ನಂತರ ಸುಮಾರು 8-9 ವರ್ಷಗಳ ಹಿಂದೆ ಸ್ಥಗಿತವಾಗಿದೆ. ಇದಕ್ಕೆ ಹಲವಾರು ಪ್ರಮುಖ ಕಾರಣಗಳಿವೆ. ಆ ಕಾರಣಗಳು ಏನು ಎಂದು ಸಹ ಇಂದಿನ ವಿಡಿಯೋದಲ್ಲಿಯೇ ತಿಳಿಸಿಕೊಡುವೆನು. ಹೀಗೆ ಹಿಂದಿನ ಕಾಲದಲ್ಲಿ ಸೀಮೆ ಎಣ್ಣೆ ದೀಪ, ಸೀಮೆ ಎಣ್ಣೆ ಸ್ಟವ್ ಮೊದಲಾದವುಗಳಲ್ಲಿಯೇ ನಮ್ಮ ಪೂರ್ವಜರು ಜೀವನವನ್ನು ಸಾಗಿಸಿದ್ದರು. ಆದರೆ ಸದ್ಯದ ಪರಿಸ್ಥಿತಿ, ಯುದ್ಧದ ಪರಿಣಾಮದಿಂದಾಗಿ LPG ಗ್ಯಾಸ್ ನ ಪೂರಣ ಕಡಿಮೆಯಾಗಿರುವುದರಿಂದ ಮತ್ತೆ ಕೆರೋಸಿನ್ ಅಂದರೆ ಸೀಮೆ ಎಣ್ಣೆಯನ್ನು ಬಳಸುವ ಪರಿಸ್ಥಿತಿ ನಮಗೆಲ್ಲರಿಗೂ ಒದಗಿದೆ. ಸ್ನೇಹಿತರೆ, ನಿಮಗೂ ಸಹ ಇದರ ಅನುಭವವಾಗಿರಬಹುದು. ನಿಮ್ಮ ಬಾಲ್ಯದ ಅನುಭವಗಳನ್ನು, ಸೀಮೆ ಎಣ್ಣೆ ಬಗೆಗಿನ ಅನುಭವಗಳನ್ನು ತಪ್ಪದೆ ಕಾಮೆಂಟ್ ನಲ್ಲಿ ಹಂಚಿಕೊಳ್ಳಿ. ಹಿಂದೆ ಎಲ್ಲ ಬೆಂಕಿ ಉರಿಯುತ್ತಿಲ್ಲವೆಂದರೆ ಸೀಮೆ ಎಣ್ಣೆಯನ್ನೇ ಬಳಸಿ ಬೆಂಕಿಯನ್ನು ಹತ್ತಿಸುತ್ತಿದ್ದರು. ಹಾಗೆಯೇ ಸೀಮೆ ಎಣ್ಣೆ ಸ್ಟವ್, ಸೀಮೆ ಎಣ್ಣೆ ದೀಪ ಇವುಗಳಲ್ಲಿ ಅಂದಿನ ಜೀವನ ಸಾಗುತ್ತಿತ್ತು. ಈಗ ಆಧುನಿಕತೆ ಬಂದರೂ ಸಹ ಮತ್ತೆ ಪುರಾತನ ಶೈಲಿಯನ್ನೇ ಬಳಸುವಂತಾಗಿದೆ. ಅವೆಲ್ಲವುಗಳು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಅನುಭವ ಆಗಿರಬಹುದು. ಹೇಗೆಂದರೆ LPG ಗ್ಯಾಸ್ ನ ಪೂರಣ ಕಡಿಮೆಯಾಗಿರುವುದರಿಂದ ಈಗ ನಾವು ಆಧುನಿಕ ಜಗತ್ತಿಗೆ ಹೇಗೆ ಒಗ್ಗಿಕೊಂಡಿದ್ದೇವೆ ಎಂದರೆ, ಅಡುಗೆ ಅನಿಲ ಇಲ್ಲದಿದ್ದರೆ ಜೀವನವೇ ಸಾಗಿಸುವುದು ಬಹಳ ಕಷ್ಟಕರವೆನಿಸುತ್ತದೆ. ಹಳ್ಳಿ ಜನರಿಗೆ ಇದರ ಬಗ್ಗೆ ಹೆಚ್ಚಿನ ಪರಿಣಾಮ ಬೀರುವುದಿಲ್ಲ. ಏಕೆಂದರೆ ಇವರು ತಮ್ಮ ಆಹಾರ ಬೇಯಿಸಲು, ಉದಾಹರಣೆಗೆ ಎಂದರೆ ಈಗ ದಕ್ಷಿಣ ಕನ್ನಡ, ಉಡುಪಿ ಭಾಗದಲ್ಲಿ ಬಾಯ್ಲ್ಡ್ ರೈಸ್ ಅಂದರೆ ಕುಚಲಕ್ಕಿ ಆಹಾರವನ್ನು ಸೇವಿಸುವವರು ಇರುತ್ತಾರೆ. ಹೀಗಾಗಿ ಅವರು ದೈನಂದಿನವಾಗಿ ಒಲೆಯನ್ನು ಹತ್ತಿಸುತ್ತಾರೆ. ಅವರಿಗೆ ಅಭ್ಯಾಸವಿರುತ್ತದೆ. ಹಳ್ಳಿ ಜನರು, ಗ್ರಾಮೀಣ ಪ್ರದೇಶದಲ್ಲಿ ಇರುವವರು ದಿನಾಲು ಬಳಸುತ್ತಾರೆ. ಒಂದು ವೇಳೆ ಅಪರೂಪಕ್ಕೆ ಒಮ್ಮೆ ಆದರೂ ಬಳಸಿ ಅವರಿಗೆ ಅಭ್ಯಾಸವಿರುತ್ತದೆ. ಆದರೆ ಪೇಟೆ ಜನರಿಗೆ ಅಡುಗೆ ಅನಿಲದ ಸಮಸ್ಯೆ ಬಹಳವಾಗಿ ಕಾಡುತ್ತಿದೆ. ಈಗ ಪಾಶ್ಚಿಮಾತ್ಯ ದೇಶಗಳಲ್ಲಿ ಯುದ್ಧದ ಅವಘಡದಿಂದಾಗಿ ನಮ್ಮ ಭಾರತಕ್ಕೂ ಅಡುಗೆ ಇಂಧನದ ಪೂರಣದಲ್ಲಿ ಕೊರತೆಯಾಗಿದೆ. ಇದರ ಬಗ್ಗೆ ಎಲ್ಲರಿಗೂ ತಿಳಿದೇ ಇದೆ. ಎಲ್ಲರೂ ಇದರ ಅನುಭವವನ್ನು ಪಡೆದುಕೊಂಡಿದ್ದಾರೆ. ಈಗ ಸರ್ಕಾರವು ಅಡುಗೆ ಅನಿಲದ ಬದಲು ಸೀಮೆ ಎಣ್ಣೆಯನ್ನು ಪರ್ಯಾಯವಾಗಿ ಬಳಸಲು ಆದೇಶವನ್ನು ನೀಡಿದೆ. ಇದೇ ಸರ್ಕಾರವು 2015-16ರಲ್ಲಿ ಸೀಮೆ ಎಣ್ಣೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿತ್ತು. ಅದು ಏಕೆ ಎಂದು ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಅಂದು ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗಳಲ್ಲಿ ಸರದಿಯಲ್ಲಿ ನಿಂತು ತರುತ್ತಿದ್ದಂತಹ ಸೀಮೆ ಎಣ್ಣೆ ಯಾವುದಾದರೂ ಒಂದು ತಿಂಗಳಿನಲ್ಲಿ, ಈ ತಿಂಗಳಿನಲ್ಲಿ ಸೀಮೆ ಎಣ್ಣೆ ಇಲ್ಲ ಎಂದರೆ ಮನೆಯೆಲ್ಲ ಅಲ್ಲೋಲ ಕಲ್ಲೋಲವಾಗುತ್ತಿತ್ತು. ಅಂತಹ ಸೀಮೆ ಎಣ್ಣೆ ಒಂದೇ ಸಲ ಮಾಯವಾಗಿತ್ತು. ಅದು ಪ್ರಧಾನ ಮಂತ್ರಿಗಳ ಉಜ್ವಲ ಯೋಜನೆಯಿಂದಾಗಿ. ಅಂದು ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗಳಲ್ಲಿ ದೊರಕುತ್ತಿದ್ದಂತಹ ಸೀಮೆ ಎಣ್ಣೆ ಅಪರೂಪದಲ್ಲಿ ಅಪರೂಪವಾಯಿತು. ಆ ಸೀಮೆ ಎಣ್ಣೆಗಾಗಿಯೇ ಪರದಾಡುವ ಪರಿಸ್ಥಿತಿ ಈಗ ಬಂದಿದೆ. ಇಂದಿನ ಜನರಿಗೆ ಸೀಮೆ ಎಣ್ಣೆ ಹೇಗೆ ಇರುತ್ತದೆ ಎಂದು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಇನ್ನು ಸೀಮೆ ಎಣ್ಣೆ ದೀಪ ಕಂಡಿರಲಿಕ್ಕೂ ಇಲ್ಲ. ಆದರೆ 19 ಕಿಡ್ಸ್ಗೆ ಇದರ ಅನುಭವ ಆಗಿಯೇ ಇರುತ್ತದೆ. ಇನ್ನು 2016ರಲ್ಲಿ ಬಂದಂತಹ ಉಜ್ವಲ ಯೋಜನೆಯ ಮೂಲಕ ಗ್ಯಾಸ್ ಸಿಲಿಂಡರ್ ಅನ್ನು ಮನೆ ಮನೆಗೆ ತಲುಪಿಸಲಾಯಿತು. ಸೀಮೆ ಎಣ್ಣೆ ಒಂದು ಹಾನಿಕಾರಕ ಅನಿಲ ಎಂದು ಪರಿಗಣಿಸಲಾಗಿತ್ತು. ಏಕೆಂದರೆ ಈ ಒಲೆಯನ್ನು ಹತ್ತಿಸುವಾಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೊಗೆಯನ್ನು ನೀಡುತ್ತದೆ. ಅದರಿಂದ ಮಾತ್ರಕ್ಕೆ LPG ಗ್ಯಾಸ್ ಹಾನಿಕಾರಕ ಅಲ್ಲ ಎಂದು ಪರಿಗಣಿಸುವುದು ತಪ್ಪು. ಏಕೆಂದರೆ LPG ಅನಿಲವೂ ಸಹ ಆರೋಗ್ಯಕ್ಕೆ ಹಾನಿಕಾರಕ. ಆದರೆ ಸೀಮೆ ಎಣ್ಣೆಗೆ ಹೋಲಿಸಿದರೆ LPG ಗ್ಯಾಸ್ ನಿಂದಾಗಿ ಉಂಟಾಗುವ ದುಷ್ಪರಿಣಾಮದ ಪ್ರಮಾಣ ಕಡಿಮೆ ಎಂದು ಹೇಳಬಹುದು. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಕಾಡಬಹುದು. ಈಗ LPG ಗ್ಯಾಸ್ ಹಾನಿಕಾರಕವಲ್ಲವಾದರೆ ಈಗಿನ ಜನರು ಇಷ್ಟು ಬೇಗ ಮರಣ ಹೊಂದುತ್ತಿರುವುದು ಏಕೆ? ಹಿಂದಿನ ಕಾಲದಲ್ಲಿ ಸೀಮೆ ಎಣ್ಣೆಯನ್ನೇ ಬಳಸುತ್ತಿದ್ದಂತಹ ನಮ್ಮ ಪೂರ್ವಜರು ಬಹಳ ದೀರ್ಘ ಆಯುಷ್ಯದವರೆಗೆ ಬದುಕುತ್ತಿದ್ದರು ಎಂದು. ಇದಕ್ಕೆ ಜೀವನ ಶೈಲಿಯೂ ಸಹ ಪ್ರಮುಖ ಕಾರಣವಾಗುತ್ತದೆ. ಇಂದಿನ ಆಧುನಿಕ ಜನರ ಜೀವನ ಶೈಲಿ ಹಾಗೂ ಅಂದಿನ ಕಾಲದಲ್ಲಿ ಇದ್ದಂತಹ ಪೂರ್ವಿಕರ ಜೀವನ ಶೈಲಿಯು ಬಹಳ ಅಜಗಜಾಂತರವಿದೆ. ಕೇವಲ ಸೀಮೆ ಎಣ್ಣೆ ಹಾಗೂ LPG ಅನಿಲವನ್ನು ಹೋಲಿಸಿಕೊಂಡು
ಇಟ್ಟುಕೊಂಡು ಆರೋಗ್ಯದ ಬಗ್ಗೆ ಹೆಚ್ಚಿನದಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ಈಗ ನಿಮಗೆಲ್ಲ ಒಂದು ಪ್ರಶ್ನೆ ಕಾಡಬಹುದು, ಏನೆಂದರೆ ಸೀಮೆ ಎಣ್ಣೆಯು ಸಹ ಪೆಟ್ರೋಲಿಯಂ ಉತ್ಪನ್ನದಿಂದಲೇ ತಯಾರಿಸಲಾಗುತ್ತದೆ. ಹಾಗಾದರೆ ಎಲ್ಪಿಜಿ ಗ್ಯಾಸ್ ನ ಪೂರಣ ಆಗುತ್ತಿಲ್ಲವೆಂದರೆ ಸೀಮೆ ಎಣ್ಣೆಯ ಪೂರಣ ದೇಶದ ಜನತೆಗೆ ಹೇಗೆ ಆಗುತ್ತದೆ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿರಬಹುದು. ಆ ವಿಷಯದಲ್ಲಿ ಇರುವ ನಿಮ್ಮ ಸಂಶಯಕ್ಕೆ ಉತ್ತರವನ್ನು ತಿಳಿದುಕೊಳ್ಳಲಿರುವಿರಿ. 2016ರಲ್ಲಿ ಸೀಮೆ ಎಣ್ಣೆಯನ್ನು ಬ್ಯಾನ್ ಮಾಡಲು ಇನ್ನೊಂದು ಪ್ರಮುಖ ಕಾರಣವೂ ಇದೆ. ಸೀಮೆ ಎಣ್ಣೆ ಡೀಸೆಲ್ಗೆ ಹೋಲಿಕೆಯಾಗುವ ಉತ್ಪನ್ನ. ಇವೆರಡರ ರಾಸಾಯನಿಕ ಗುಣಗಳು ಸರಿಯಾಗಿ ಹೊಂದುತ್ತವೆ. ಆದ್ದರಿಂದ ಅಂದಿನ ಕಾಲದಲ್ಲಿ ಮಾಫಿಯಾದವರು ಸೀಮೆ ಎಣ್ಣೆಯನ್ನು ಡೀಸೆಲ್ ನಲ್ಲಿ ಮಿಶ್ರಣ ಮಾಡುತ್ತಿದ್ದರು. ಇದರಿಂದ ಅವರು ಆರ್ಥಿಕ ಲಾಭಕ್ಕಾಗಿ ಹಾಗೆ ಮಾಡುತ್ತಿದ್ದರು. ಇದರಿಂದ ಆಗುವ ದುಷ್ಪರಿಣಾಮಗಳು ಹಲವಾರು ಇದ್ದವು. ಸೀಮೆ ಎಣ್ಣೆಯನ್ನು ಬ್ಯಾನ್ ಮಾಡಲು ಇದು ಒಂದು ಪ್ರಮುಖ ಕಾರಣವು. ದೆಹಲಿ, ಗುಜರಾತ್ ಸೇರಿದಂತೆ ಭಾರತದ ಒಟ್ಟು 21 ರಾಜ್ಯಗಳಲ್ಲಿ ಸಂಪೂರ್ಣವಾಗಿ 100% ಸೀಮೆ ಎಣ್ಣೆ ರಹಿತ ರಾಜ್ಯವೆಂದು ಘೋಷಣೆ ಮಾಡಲಾಗಿತ್ತು. ಆದರೆ ಈಗ ಯುದ್ಧದ ಹಾಗೂ ಎಲ್ಪಿಜಿ ಅವಾಂತರದಿಂದಾಗಿ ಮತ್ತೆ ಸೀಮೆ ಎಣ್ಣೆಯನ್ನು ಬಳಸುವ ಪ್ರಸಂಗ ನಮಗೆಲ್ಲರಿಗೂ ಒದಗಿ ಬಂದಿದೆ. ಮತ್ತೆ ಸೀಮೆ ಎಣ್ಣೆ ಯುಗಕ್ಕೆ ಕಾಲಿಡುವಂತಹ ಪರಿಸ್ಥಿತಿಯನ್ನು ಪಾಶ್ಚಿಮಾತ್ಯ ದೇಶಗಳಾದ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧಗಳು ಮತ್ತೆ ತಂದಿಟ್ಟಿವೆ. ಸ್ನೇಹಿತರೆ, ಈಗ ಸರ್ಕಾರ ಆದೇಶ ಹೊರಡಿಸಿದೆ. ಅದೇನೆಂದರೆ ಸುಮಾರು 60 ದಿನಗಳವರೆಗೆ ಅಂದರೆ 2 ತಿಂಗಳವರೆಗೆ ಸರ್ಕಾರಿ ಪೆಟ್ರೋಲ್ ಪಂಪ್ಗಳಲ್ಲಿ ಸೀಮೆ ಎಣ್ಣೆಯ ಲಭ್ಯತೆ ದೊರೆಯುತ್ತದೆ ಎಂದು ಸೀಮೆ ಎಣ್ಣೆ ಮಾರಾಟಕ್ಕೆ ಮತ್ತೆ ಅನುಮತಿಯನ್ನು ನೀಡುತ್ತಿದೆ. ಇನ್ನು ಸ್ನೇಹಿತರೆ, ಸೀಮೆ ಎಣ್ಣೆ ರೇಷನ್ ಅಂಗಡಿಗಳಲ್ಲಿ ಸಿಗುತ್ತಾ ಎಂದು ಕೇಳಿದರೆ ಇಲ್ಲ. ರೇಷನ್ ಅಂಗಡಿಯಲ್ಲಿ ಸಿಗಬೇಕೆಂದರೆ ಅದು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಸೀಮೆ ಎಣ್ಣೆಯ ಲಭ್ಯತೆ ನಮಗೆ ದೊರಕಬೇಕು. ಎಲ್ಲ ಪೆಟ್ರೋಲ್ ಪಂಪ್ಗಳಲ್ಲಿ ಸಿಗುವುದಿಲ್ಲ. ಕೇವಲ ಸರ್ಕಾರಿ ಸ್ವಾಮ್ಯದ ಬಿಪಿಸಿಎಲ್ ಹಾಗೂ ಎಚ್ಪಿಸಿಎಲ್ ಪೆಟ್ರೋಲ್ ಪಂಪ್ಗಳಲ್ಲಿ ಮಾತ್ರ ದೊರೆಯುತ್ತದೆ. ನೀತಿ ಕಟ್ಟಳೆಗಳು ಎಷ್ಟು ಕಟ್ಟುನಿಟ್ಟಾಗಿವೆ ಎಂದರೆ ಜಿಲ್ಲೆಯ 2 ಪೆಟ್ರೋಲ್ ಪಂಪ್ಗಳಲ್ಲಿ ಮಾತ್ರ ಸೀಮೆ ಎಣ್ಣೆಯನ್ನು ಮಾರಾಟ ಮಾಡಲಾಗುತ್ತದೆ. ಹಾಗೆಯೇ ಪ್ರತಿ ಬಂಕ್ಗಳಲ್ಲಿಯೂ ಗರಿಷ್ಠ 5,000 ಲೀಟರ್ ಮಾತ್ರ ಸಂಗ್ರಹ ಮಾಡಿ ಇಡಬೇಕೆಂಬ ನೀತಿ ಜಾರಿಗೆ ಇದೆ. ಈ ಹಿಂದೆ ಯಾವ 21 ರಾಜ್ಯಗಳಲ್ಲಿ ಸೀಮೆ ಎಣ್ಣೆ ರಹಿತ ರಾಜ್ಯವನ್ನಾಗಿಸಿದ್ದವು ಅದೇ ರಾಜ್ಯಗಳಲ್ಲಿ ಮತ್ತೆ ಸೀಮೆ ಎಣ್ಣೆ ಬಳಕೆ ಮಾಡಲಾಗುತ್ತಿದೆ. ಅಂದು ಸೀಮೆ ಎಣ್ಣೆಯನ್ನು ಏಕೆ ಸ್ಥಗಿತಗೊಳಿಸಲಾಗಿತ್ತು ಎಂದರೆ ಸೀಮೆ ಎಣ್ಣೆಯಿಂದ ಅಂದರೆ ಮನೆಯಿಂದ ಹೊರಗೆ ಬರುವಂತಹ ಅನಿಲದಿಂದಲೇ ಸುಮಾರು 32 ಲಕ್ಷದಷ್ಟು ಜನರು ಅಕಾಲಿಕ ಮರಣಕ್ಕೆ ತುತ್ತಾಗುತ್ತಿದ್ದಾರೆ ಎಂಬ ವರದಿಯಿಂದ ಸೀಮೆ ಎಣ್ಣೆಯನ್ನು ಸ್ಥಗಿತಗೊಳಿಸಲಾಯಿತು. ಸೀಮೆ ಎಣ್ಣೆಯನ್ನು ಉರಿಸಿದಾಗ ಅದರಿಂದ ಹೊರಗೆ ಬರುವಂತಹ ಬೆನ್ಜೋಯೆಪೈರಿನ್ ಎಂಬ ಅತೀವ ವಿಷಕಾರಿ ರಾಸಾಯನಿಕ ಅನಿಲವು ಮಾನವನ ಶ್ವಾಸಕೋಶವನ್ನು ನಾಶ ಮಾಡುವ ಗುಣವನ್ನು ಹೊಂದಿದೆ. ಇದೇ ಕಾರಣಕ್ಕಾಗಿ ಮೋದಿ ಸರ್ಕಾರವು ಸೀಮೆ ಎಣ್ಣೆ ಬಳಕೆಯನ್ನು ಕಡಿಮೆ ಮಾಡಲು ಪ್ರೋತ್ಸಾಹವನ್ನು ನೀಡಿತು. ಹಾಗೆಯೇ ಸಂಪೂರ್ಣವಾಗಿ ಸೀಮೆ ಎಣ್ಣೆಯನ್ನು ರದ್ದು ಮಾಡಿತು. ಉಜ್ವಲ ಯೋಜನೆಯ ಮೂಲಕ ಭಾರತವು ತನ್ನ ಅಗತ್ಯದ ಬಹುಭಾಗದ ಕಚ್ಚಾ ತೈಲವನ್ನು ವಿದೇಶಗಳಾದ ರಷ್ಯಾ, ಇರಾಕ್, ಸೌದಿ ಅರೇಬಿಯಾ ಹಾಗೂ ಯುನೈಟೆಡ್ ಸ್ಟೇಟ್ ಅಂದರೆ ಅಮೆರಿಕದಿಂದ ಆಮದು ಮಾಡಿಕೊಳ್ಳುತ್ತದೆ ಎಂದು ಪಾಶ್ಚಿಮಾತ್ಯ ದೇಶಗಳಿಂದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳಬೇಕಾಗುತ್ತದೆ. ಜಗತ್ತಿನಲ್ಲಿ 20% ಕಚ್ಚಾ ತೈಲವು ಮಧ್ಯಪ್ರಾಚ್ಯದಲ್ಲಿನ ಹರ್ಮುಜ್ ಜಲಸಂಧಿಯಿಂದಲೇ ಬರಬೇಕು. ಈಗ ಈ ಜಲಸಂಧಿಯು ಯುದ್ಧದ ಉದ್ವಿಗ್ನತೆಯಲ್ಲಿ ಇರುವುದರಿಂದ ಭಾರತಕ್ಕೆ ಕಚ್ಚಾ ತೈಲದ ಪೂರಣ ನಿಂತು ಹೋಗಿದೆ. ಹೀಗಾಗಿ ಭಾರತ ಸರ್ಕಾರವು ಕಚ್ಚಾ ತೈಲದ ಬದಲಿಗೆ ಕೆರೋಸಿನ್ ನ ಬಳಕೆಯನ್ನು ಮಾಡಲು ಆದೇಶ ನೀಡಿದೆ. ಈಗ ನಿಮಗೆ ಪ್ರಶ್ನೆ ಬರಬಹುದು, ಕೆರೋಸಿನ್ ಸಹ ಕಚ್ಚಾ ತೈಲದಿಂದಲೇ ತಯಾರಿಸಲಾಗುವುದು ಎಂದು. ಆದರೆ ಕೆರೋಸಿನ್ ಸೀಮೆ ಎಣ್ಣೆ ಅಥವಾ ಮಣ್ಣೆಣ್ಣೆಯು ಕಚ್ಚಾ ತೈಲದಿಂದ ಉತ್ಪನ್ನವಾಗುವ ದ್ರವ ಇಂಧನ. ಹಾಗೆ ಎಲ್ಪಿಜಿ ಎಂದರೆ ದ್ರವೀಕೃತ ಪೆಟ್ರೋಲಿಯಂ ಅನಿಲವೂ ಸಹ ಕಚ್ಚಾ ತೈಲದಿಂದಲೇ ಸಂಸ್ಕರಿಸಲಾಗುತ್ತದೆ. ಆದರೆ ಎಲ್ಪಿಜಿ ಹಾಗೂ ಕೆರೋಸಿನ್ ಅನ್ನು ಎಷ್ಟು ಪ್ರಮಾಣದಲ್ಲಿ ಉತ್ಪತ್ತಿ ಮಾಡಲಾಗುವುದು ಎಂಬುದು ಮುಖ್ಯ ಪಾತ್ರ ವಹಿಸುತ್ತದೆ. ಕಚ್ಚಾ ತೈಲವನ್ನು ಸಂಸ್ಕರಿಸುವ ವೇಳೆಯಲ್ಲಿ ರಿಫೈನರಿಗಳಲ್ಲಿ ಮೇಲ್ಭಾಗದಲ್ಲಿ ಎಲ್ಪಿಜಿ ಅಂದರೆ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಸಂಗ್ರಹವಾಗುತ್ತದೆ. ಅದರ ಕೆಳಭಾಗದಲ್ಲಿ ಮಧ್ಯಭಾಗದಲ್ಲಿ ಪೆಟ್ರೋಲ್ ಸಂಗ್ರಹವಾಗುತ್ತದೆ. ಅದರ ಕೆಳಗೆ ಕೆರೋಸಿನ್ ಹಾಗೂ ಇನ್ನು ಕೆಳಗೆ ಡೀಸೆಲ್. ಈ ರೀತಿಯಲ್ಲಿ ಉತ್ಪಾದನೆಯಾಗುತ್ತದೆ. ಕಚ್ಚಾ ತೈಲವನ್ನು ಸಂಸ್ಕರಿಸಿ ಬೇರ್ಪಡಿಸಿದಾಗ ಎಲ್ಪಿಜಿ 2% 4% ಮಾತ್ರ ದೊರೆಯುತ್ತದೆ. ಆದರೆ ಕೆರೋಸಿನ್ ನ ಪ್ರಮಾಣ 8% 12% ದೊರೆಯುತ್ತದೆ. ಹೀಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಕೆರೋಸಿನ್ ಲಭ್ಯವಾಗುತ್ತದೆ. ಇದರಿಂದಾಗಿ ಕೆರೋಸಿನ್ ಅನ್ನು ಹೆಚ್ಚಿನ ಬಳಕೆದಾರರಿಗೆ ಪೂರಣ ಮಾಡಬಹುದು ಎಂಬ ಉದ್ದೇಶವು ಇದರಲ್ಲಿ ಅಡಗಿದೆ. ನಮಗೆ ಎಲ್ಪಿಜಿ ಗ್ಯಾಸ್, ಪೆಟ್ರೋಲ್, ಡೀಸೆಲ್, ಕೆರೋಸಿನ್ ಯಾವುದೇ ಅನಿಲಗಳನ್ನು ಉತ್ಪಾದನೆ ಮಾಡಬೇಕೆಂದರೆ ಪೆಟ್ರೋಲಿಯಂ ಕಚ್ಚಾ ತೈಲ ಎನ್ನುವುದು ಬಹುಮುಖ್ಯ. ಇದು ಪಾಶ್ಚಿಮಾತ್ಯ ದೇಶಗಳಿಂದ ಆಮದು ಮಾಡಿಕೊಳ್ಳಬಹುದು. ಸದ್ಯದ ಪರಿಸ್ಥಿತಿಯಲ್ಲಿ ಆಮದು
ಸ್ಥಗಿತವಾಗಿರುವುದರಿಂದ ದೇಶದಲ್ಲಿ ಈಗ ಸಂಗ್ರಹವಾಗಿರುವ ಕಚ್ಚಾ ತೈಲದಿಂದ ಹೆಚ್ಚಿನ ಪ್ರಮಾಣದ ಅನಿಲವನ್ನು ತೆಗೆಯಬಹುದು ಎಂದು ನೋಡಿದರೆ ಅದು ಕೆರೋಸಿನ್. ನಮ್ಮ ದೇಶದಲ್ಲಿ ಹಲವಾರು ರಿಫೈನರಿಗಳು ಇವೆ. ಕಚ್ಚಾ ತೈಲದಿಂದ ಉತ್ಪನ್ನವಾಗುವ ಅನಿಲಗಳನ್ನು ನಮ್ಮ ದೇಶದಲ್ಲಿಯೇ ತಯಾರಿಸಲಾಗುತ್ತದೆ. ಈಗ ಉದಾಹರಣೆಗೆ ತೆಗೆದುಕೊಳ್ಳುವುದಾದರೆ ನಮ್ಮ ಕರ್ನಾಟಕದಲ್ಲಿನ ಮಂಗಳೂರಿನಲ್ಲಿಯೇ MRPL ಅಂದರೆ ಮ್ಯಾಂಗ್ಳೂರ್ ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ ಲಿಮಿಟೆಡ್. ಇದು ಒಂದು ಪೆಟ್ರೋಲಿಯಂ ಕಚ್ಚಾ ತೈಲದಿಂದ ಪೆಟ್ರೋಲ್, ಡೀಸೆಲ್, ಕೆರೋಸಿನ್, ಏವಿಯೇಷನ್ ಫ್ಯೂಯಲ್, ದ್ರವೀಕೃತ ಅನಿಲಗಳನ್ನು ಸಿದ್ಧಪಡಿಸುವ ರಿಫೈನರಿ ನಮ್ಮ ಕರ್ನಾಟಕದ ಮಂಗಳೂರಿನಲ್ಲಿಯೇ ಇದೆ. ಹೀಗೆ ಭಾರತದಲ್ಲಿ ಹಲವಾರು ರಾಜ್ಯಗಳಲ್ಲಿ ಹಲವಾರು ಕಡೆಗಳಲ್ಲಿ ರಿಫೈನರಿಗಳು ಇವೆ. ಹೀಗೆ ನಮ್ಮ ದೇಶದಲ್ಲಿಯೇ ಕಚ್ಚಾ ತೈಲದಿಂದ ಸಂಸ್ಕರಣೆ ಮಾಡಿ ವಿವಿಧ ಉತ್ಪನ್ನಗಳನ್ನು ತಯಾರಿಸಬಹುದಾಗಿದೆ. ಸ್ನೇಹಿತರೆ, ನಿಮ್ಮಲ್ಲಿ ಇದ್ದ ಪ್ರಶ್ನೆಗೆ ಉತ್ತರ ಈಗ ದೊರೆಯಿತು ಎಂದು ಭಾವಿಸುತ್ತೇನೆ. ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಉಪಯುಕ್ತದಾಯಕವಾದರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮಗೆ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ಸಂಗ್ರಹಿಸಲು ಕಾರಣವಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.